नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। सरकारी डिग्री कॉलेज का वादा अभी तक क्यों पूरा नहीं हुआ, शिवानंद यादली। विधायक विठल कटकडोंडा का कहना है कि उन्हें विजयपुरा जिले के चारचाना कस्बे में सरकारी डिग्री कॉलेज के लिए 2026-27 के बजट में मंजूरी मिल गई है। KRS पार्टी के संगठन राज्य सचिव शिवानंद यादली ने सवाल उठाया है कि कस्बे में कॉलेज की शुरुआत अब तक क्यों नहीं हुई है। स्थानीय पर्यटन स्थल पर आयोजित एक प्रेस कॉन्फ्रेंस में बोलते हुए उन्होंने विधायकों पर मौजूदा शैक्षणिक वर्ष में चाचाना में डिग्री कॉलेज शुरू करने के निर्णय में देरी करने और इच्छा शक्ति की कमी के कारण निजी शिक्षण संस्थानों के हितों की रक्षा करने का आरोप लगाया। स्कूल और कॉलेज 26 मई से हर जगह शुरू हो जाएंगे। हालांकि कस्बे में स्वीकृत कॉलेजों की सूची में अभी कुछ बदलाव होने बाकी है। कॉलेज का काम अभी तक शुरू ही नहीं हुआ है। ना तो कोई लेक्चरर नजर आ रहा है और ना ही सरकारी कॉलेज के लिए कोई उम्मीदवार दिख रहा है। कॉलेज की स्थापना के लिए कस्बे में जगह तक तय नहीं की गई है, जो स्टाफ की नियुक्ति के लिए बेहद जरूरी है। समझ नहीं आता कि विधायक जिन्हें इस क्षेत्र के गरीब छात्रों के हितों की रक्षा करनी चाहिए, जो शिक्षा के मामले में सबसे पिछड़ा तालु है, इस मामले को क्यों अनदेखा कर रहे हैं। कॉलेज को तुरंत शुरू किया जाना चाहिए, अन्यथा हमारी पार्टी को विधायक कार्यालय के सामने विरोध प्रदर्शन करना पड़ेगा। उन्होंने चेतावनी दी। जिला सचिव राकेश इंगलागी, दुर्गप्पा बूदिहाल, शहर इकाई के अध्यक्ष अन्ना पुजारी, सदस्य नारायण नायक, पृथ्वी पुजारी और अन्य उपस्थित थे। ಎಲ್ಲರಿಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕಾರ। ಇವತ್ತಿನ ವಿಷಯ ಏನಪ್ಪಾ ಅಂದರೆ ಇಲ್ಲೇ ನಮ್ಮ ಚರ್ಚಂದಾಗ ಈಗ ಕಾಲೇಜ್ ಡಿಗ್ರಿ ಕಾಲೇಜ್ ಹೈಸ್ಕೂಲ್ ಬದಲಾದ ವಿಷಯ ಇದು ವಿಷಯ ಏನಪ್ಪಾ ಅಂದ್ರೆ ಇಲ್ಲೇ ನಮ್ಮ ಚರ್ಚನ ಸಂಸ್ಥಾ ಈ ಸಂಸ್ಥಾ ಏನದಲ್ಲ ಈ ಸಂಸ್ಥಾದ ಒಳಗೆ ಒಬ್ಬೊಬ್ಬರಿಗೆ ಅಡ್ಮಿಷನ್ ಫೀಸ್ 70,000 50,000 ಏನು ಅವ್ರಿಗೆ ಏನು ಬರ್ತದೆ ಅಷ್ಟು ಹಿಂಗೆ ಫಿಕ್ಸ್ ಅಂತ ಮತ್ತೆ ಮಾಡಿ ನೋಡಿ ಮಳ ಹಾಕೋದು ಮತ್ತು ಈ ಸಂಸ್ಥಾದವ್ರು ಏನು ಮಾಡತ್ತಾರ ಅಂದ್ರೆ ಇಲ್ಲಿ ಸಂಸ್ಥಾ ನೋಡ್ರಿ ನಮ್ಮ ಗೌರ್ಮೆಂಟೇ ಬಾಡಿಗೆ ತಿಂತದ ಗೌರ್ಮೆಂಟ್ದಿಂದ ಅಲ್ಲಿ ಊಟ ಅದ ಎಲ್ಲ ಮ್ಯಾಗಿನೆಲ್ಲ ಮಕ್ಕಳಿಗೆ ಬರೋಂಥದ್ದು ಊಟ ಗೌರ್ಮೆಂಟ್ದೆ ಪಗಾರ ಸಗಟ ಗೌರ್ಮೆಂಟ್ ಇದೆ ಎಲ್ಲ ಗೌರ್ಮೆಂಟ್ ಅದ ಮತ್ತು ಫೀ ಯಾಕಿಂದ ಅಷ್ಟು ಹೋದಾರ ಅಂತ ನಮ್ಗೆ ಗೊತ್ತಾಗದ ಮಂದಿಗೆ ತಿಳಿದಾಗದ ನನಗೆ ಗೊತ್ತೇ ಆಗಂತು ಇದೆಲ್ಲ ನೀವು ಎಲ್ಲ ಗೌರ್ಮೆಂಟ್ದವ್ರಿಗೆ ಪ್ರತಿಯೊಂದು ಗೌರ್ಮೆಂಟ್ ಸವಲತ್ತು ಅವ್ರು ತೊಗೊಂತಾರೆ ಮತ್ತು ಫೀ ಕಂಡಪಟ್ಟಿ ತೊಗೊಂತಾರೆ ನೀವು ಅದು ಅಟೆಂಡ್ ಫೀ ಕೊಟ್ಟು ನೀವು ಮಕ್ಕಳಿಗೆ ನೀವು ಅಲ್ಲಿಗೆ ಹಾಕ್ತೀರಪ್ಪ ಅಂದ್ರೆ ನಿಮ್ಮಂತ ಏನು ಹೇಳ್ಬಾರ್ದು ಮತ್ತು ಇಲ್ಲಿ ಇನ್ನೂ ಭಾಳ ಅದಾವ ವಿಷಯವನ್ನು ನಿಮ್ಗೆ ಒಂದೊಂದು ಹೇಳ್ತೀನಿ ಮತ್ತು ಈಗ ಇದೇ ಗೌರ್ಮೆಂಟ್ ಇದೇನು ಕೆಲವೊಂದು ಒಳಗೆ ಅದಲ್ಲ ಕಲ್ಸೋರು ಅವ್ರ ಮಕ್ಕಳಿಗೆ ಕಲಿಯಂಗಿಲ್ಲ ಅವ್ರು ಬಿಜಾಪುರ ಧಾರವಾಡ ಹುಬ್ಬಳ್ಳಿ ಆ ಕಡೆ ಕಲಿತಾರೆ ತಮ್ಮ ಮಕ್ಕಳೇ ಇಲ್ಲಿ ಕಲಿಯಂಗಿಲ್ಲ ತಮ್ಮ ಮಕ್ಕಳೇ ಬೇರೆ ಕಡೆ ಕಲಿತಾರೆ ಅದಕ್ಕೆ ಮತ್ತೆ ಇಲ್ಲಿ ಏನು ವಿಚಾರ ಮಾಡಿದ್ವಿ ಅಲ್ಲ ಅಂದ್ರೆ ಇಲ್ಲಿ ಸಂಸ್ಥಾ ಬರೇ ರೊಕ್ಕ ಮಂದಿ ಬಡವರಿಗೆ ಸೌಕರ್ಯ ಬೇಕಾಗಿ ಬಟ್ ರೊಕ್ಕ ಬಳಸೋದು ರೊಕ್ಕ ಒಟ್ಟು ರೊಕ್ಕ ಬೇಕು ಈ ಸಂಸ್ಥಾದವರಿಗೆ ಈ ಸಂಸ್ಥಾವ್ರು ಏನು ಮಾಡ್ತಾರೆ ಈ MP ಪಾಟೀಲ್ ಈ ದೊಡ್ಡ ದೊಡ್ಡಗಳು ಏನು ರಾಜಕಾರಣ ಇರ್ತಾರೆ ಹೋಗಿ ಭೇಟಿ ಆಗೋದು ಈಗ ಯಾವ ಗೌರ್ಮೆಂಟ್ ಆಗತ್ತೀವಿ ಅಂದ್ರೆ ಹೋಗಿ ಭೇಟಿ ಆಗೋದು ದಕ್ಷಿಣದಾಗ ಡೀಲ್ ಮುಗಿಸೋದು ಒಟ್ಟು ಇದು ಆಗ್ಬಾರ್ದು ಯಾವ ಬಂದ್ರೆ ಅವ್ರಿಗೆ ಬಾಯಿ ಮುಗಿಸೋದು ಭಾಳ ನೋಡ್ಬೇಕು ನೀವು ಇದಕ್ಕಿಂತ ಪೈಲೆ 10-15 ವರ್ಷ ಹಚ್ಚಿಕ ಇದೇ ಇಟ್ಟಲ್ಲಿ ಕಟ್ಟದ ನೋಡಿ ಶಾಸಕರು ಇದ್ದಂದ್ರೆ ನಮ್ಮ ಊರಿಗೆ ಬಂದಂಥವು ಒಟ್ಟು ಬರೋಡವಲ್ಲ ಝಳಕಿ ದುರ್ಗದಾಗ ಅವರ ಝಳಕಿ ಅಲ್ಲಿ ಏನು ಬೇಕಾದ್ರೆ ಅದಾವ ಅದು ಇಂಡಿ ತಾಲೂಕ ಅಲ್ಲಿ MLA ಯಶವಂತರಾವ್ ಪಾಟೀಲ್ ಅವರು MLA ಆ ಕಡೆ ಅವ್ರು ನಮ್ದೆಲ್ಲ ಒಯ್ದು ಅವ್ರಿಗೆ ಕೊಟ್ಟು ಅಲ್ಲಿ ಅದು ಇವರು ಝಳಕಿ ಬಾರಿ ಮಾಡಿದ್ರೆ ಆ ಕಡೆ ಬಾರಿ ಮಾಡಿದ್ರೆ ಇವ್ರಿಗೆ ಒಳಗೆ ಸಿಗ್ದಿರ್ತದ ಅದಕ್ಕೆ ಇವರೆಲ್ಲ ಹಿಂಗೆ ಮಾಡತ್ತಾರೆ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಇಲ್ಲಿ ನಮ್ಮ ಚರ್ಚೆ ಒಳಗೆ ಕೆಲವು ಧಾನ್ಯಗಳು ಏನು ಮಾಡೋದು ಮೊನ್ನೆ ನಾವು ಸಾಲಿ ಕಾಲೇಜ್ ಹೈಸ್ಕೂಲ್ ಏನೇ ಒಂದು ನೀವು ಕಟ್ಟೋದಿದ್ರೆ ನಾವು ನಿಮ್ಗೆ ಜಾಗ ಕೊಡ್ತೀವಿ ಅಂದ್ರೆ ಒಂದು 2 ಎಕರೆ ಜಾಗ ಕೊಡ್ತೀವಿ ಅಂತ ಅವ್ರು ಬಂದು ಖುದ್ದಾಗಿ ಹೇಳತ್ತಾರ 2 ಎಕರೆ ಕಟ್ಬೋದು ಬಂದಂಥದ್ದು ಸಾಲಿ 2 ಎಕರೆ ಕಟ್ಬೋದು ಈ ಶಾಸಕ ಇರತ್ತಾರ ಕೊಟ್ಟವ ನನ್ನ ಹೆಸರು ಹಾಕ್ರಿ ಅನ್ನೋನಿ ಕೊಟ್ಟವರು ನಮ್ಮ ಹೆಸರು ಹಾಕ್ರಿ ಮತ್ತು ಆಯ್ತಪ್ಪ ಬ್ಯಾಡ ಧಾನ್ಯ ಕೊಟ್ಟರೆ ಹೆಸರು ಹಾಕಲ್ಲ ಹಿಂಗೆ ನಿಂದು ಒಳಗೆ ನಿಂದು ಇರ್ತವೆ ಕೂತಂತ್ರ ಆಯ್ತಪ್ಪ ಶಾಸಕರ ನಿಮ್ಮದೇ ಇಲ್ಲಿ ಕಂಡಪಟ್ಟಿ ಜಾಗ 10 ಎಕರೆ 12 ಎಕರೆ ಅವ್ರು ನಿಮ್ಮದೇ ಹೊಲ ಅದ ಎಲ್ಲ ಅದ ಮತ್ತು ನಿಮ್ಮದೇ ಕೊಟ್ಟು ನಿಮ್ಮ ಹೆಸರು ಹಾಕ್ಸ್ಬಿಡದ ಹಾಕ್ರಿ ಇಟ್ಟದ ಕಡ್ದು ಶಾಸಕರು ಕೊಟ್ಟರ ಸಾಲಿ ಹೆಸರು ಮೇಲೆ ಹಾಕೊಂಡು ನಿಮ್ದು ಏನು ಹಚ್ಕೋದು ಹಾಕೊಂಡು ನೀವು ಕೊಟ್ಟು ನೀವು ಕೊಡಂಗಿಲ್ಲ ಕೊಡೋರಿಗೆ ನೀವು ಬೇಡ ಹಚ್ಚಿರಿ ಅಂದರೆ ಒಟ್ಟು ನೀವು ಒಂದು ನೆಪ ಒಟ್ಟು ಇದು ಸಾಲಿ ಅವು ಆಗ್ಬಾರ್ದು ಅಂತೇಳಿ ಒಟ್ಟು ಉಳಿಸುವಂಥ ಒಂದು ನೆಪ ನಿಮ್ಗೆ ಬಳಿ ಅದೊಂದು ಏನೋ ನೀವು ನಡೆದ ಮೈಂಡ್ದಾಗ ಮತ್ತು ಅದು ಎಲ್ಲ ಬಂದಾಗಬೇಕು ಇಲ್ಲಿ ಬಂದಂಥ ಎಲ್ಲ ಇಲ್ಲಿ ಪ್ರತಿಯೊಂದು ಆಗಬೇಕು ಕಾಲೇಜ್ ಹೈಸ್ಕೂಲ್ ಡಿಗ್ರಿ ಕಾಲೇಜ್ ಅಷ್ಟೇ ಅಲ್ಲ ಇಲ್ಲಿ ಫೈರ್ ಡಿಪೆಂಡ್ ಮಾಡೋದಾಗಲಿ ಅಗ್ನಿ ಶಾಮುಖದಾಗಲಿ ಪ್ರತಿಯೊಂದು ಏನೂ ಇಲ್ಲ ಇದು ತಾಲೂಕದಾಗ ಒಂದಿನ ಏನೂ ಇಲ್ಲ ಮತ್ತು ತಾಲೂಕು ಕ್ಯಾನ್ಸಲ್ ಮಾಡಿಬಿಡ್ತೀನ ಈ ತಾಲೂಕಿನೇ ಬೇಡ ಅಂತ ಕ್ಯಾನ್ಸಲ್ ಮಾಡಿ ನೋಡ ಚರ್ಚಾ ತಾಲೂಕದಾಗ ಕೆಲವೊಂದು ಆಫೀಸ್ಗಳಾಗಬೇಕು ಒಂದು ಆಫೀಸ್ಗಳಿಲ್ಲ
ಯಾರು ಕೇಳಕ್ ಹೋಗೋಣ ಅವ್ರು ನಿಮ್ಮ ಚಲಗಳು ನಮ್ಗೆ ಬಾಯಿ ಮುಗಿಸೋದು ಮನೆ ನನಗೆ ಪ್ರೆಸ್ ಮೀಟ್ ಮಾಡಿ ಹೊರಗೆ ಹಾಕಿದ್ರಿ ಎಲ್ಲ ಪ್ರೆಸ್ ಮೀಟ್ದವ್ರು ಎಲ್ಲ ಒಟ್ಟು ಮಂದಿ ಇಲ್ಲೇ ಇತ್ತು ಮಾಧ್ಯಮದವ್ರು ಎಲ್ಲರೂ ಅವ್ರ ಮುಂದೆ ನೀವು ಕಳಿಸ್ತೀರಪ್ಪ ಅಂದ್ರೆ ನೀವು ಶಾಸಕ ಏನದು ಚಲೋ ಇಲ್ಲ ಆ PSI ಬಂದು ಜಗ್ತಾವ ನಿಮ್ಮ PAಗಳು ಬಂದು ಜಗ್ತಾವ ಅವ್ ಯಾವನೋ ನಿಮ್ಗೆ ಡ್ರೈವರ ನಾನು ಮುದಲ್ ಶುರು ಮಾಡಕ್ ಬಂದನೋ ಏನೋ ಮುದಲ್ ಕಸಬ ಬಂದನ ಹೇಳ್ಬೇಕು ಇಂಥವೆಲ್ಲ ಇಟ್ಕೊಂಡು ನೀವೆಲ್ಲ ಏನು ಮಾಡತ್ತೀರಿ ನಿಮ್ಗೆ ಅವು ಕಳ್ಕೊಳಕತ್ತೀರಿ ಇವೆಲ್ಲ ಬಂದಾಗಬೇಕು ನೀವೇನು ಗುಂಡಗಳು ಇಟ್ಕೊಂಡು ಯಾವೊಬ್ಬ ಅಮೃತನವ ಇದೇ ನೋಡ್ರಿ ನಾನು ಎಕ್ಸಾಂಪಲ್ ಹೇಳ್ತೀನಿ ಯಾವೊಬ್ಬ ಬಡವ ಅಮೃತನವ ನೋಡ್ರಿ ನಮ್ಮ ಮಗಳು ಮದುವೆ ಅದ ಅವ ಅಪ್ಪ ಇಲ್ಲ ಏನಿಲ್ಲ ಹಿಂಗೆ ಕೆಲವೊಂದು ಏನೋ ಬರ್ತಿರ್ತಾವೆ ಸಮಸ್ಯೆಗಳು ಈಗ ನೋಡ್ರಿ ಪರದೇಶಗಳಲ್ಲ ಒಂದು ಸಹಾಯ ಮಾಡಿ ಒಂದು ಏನಾರ ಹ್ಯಾಂಡಿಕ್ಯಾಪ್ ಅಲ್ಲ ಹಿಂಗೆ ಏನಾರ ಒಂದು ನಮ್ಮ ಮನೆ ಸುಟ್ಟದ ಈಗ ಅನವತ್ತನೋ ಬಂದು ನಿಮ್ಗೆ ಯಾರು ಒಬ್ಬರಿಗೆ ಹೇಳ್ಬೇಕಂದ್ರೆ 20 ಮಂದಿ ಗುಸು ನಿಮ್ಮ ಕುಂಡಿ ಬಡೆಗೆ ಚಂತ ನೀವು ಬಂದ್ರೆ ನಿಮ್ಮ ಕುಂಡಿ ಹಿಂದೆ ಕಾಣಂತಾರೆ ಬಾಲಂಗಿಸಿ ಅದು ಹೆಂಗೆ ರೈಲ್ವೆ ಮುಂದೆ ಓಡ್ತಿರ್ತಾರೆ ಇಂಜನ್ ಆಗಿಂದ ಬಾಲಂಗಿಸಿನೇ ಅವೆಲ್ಲ ಬಾಲಂಗಿಸಿ ಬಂದಾಗಬೇಕು ಯಾವ ಬರೋದು ಹೇಳ್ಬೇಕು ಅಂತಂದ್ರೆ ಬಾಲಂಗಿಸಿನೇ ಹೆಚ್ಚಿರ್ತಾವ ನಿಮ್ಮ ಮುಂದೆ ಅವು ಇಲ್ಲಿ ಬರ್ತಾವ ಹೇಳೋದಿಲ್ಲ ಕೇಳೋದಿಲ್ಲ ಹೋಗ್ಬಿಡ್ತಾವ ಒಬ್ಬ ಶಾಸಕರಿದ್ರಿ ಯಾರು ಬರಬೇಡಪ್ಪ ಯಾರು ಬಂದು ನಮ್ಗೆ ಅಮೃತನೋ ಹೇಳಿರ್ತಾರ ನೀವು ಮುಗಿತಂದ್ರೆ ನಡೆಯಬೇಕು ಅವರೆಲ್ಲ ಚಂತರ 24 ತಾಸು ನಿಮ್ಮ ಜೋಲಿನೇ ಇರ್ತಾರೆ ಯಾವೊಬ್ಬರು ಬಡವರು ಒಂದು ಏನಾದ್ರು ಹೇಳ್ಬೇಕಪ್ಪ ಶಾಸಕರ ಮುಂದೆ ಏನಾದ್ರು ಒಂದು ನಮ್ಗೆ ಕಷ್ಟ ಸುಖ ಹೇಳಿದ್ರೆ ಬದಿಗೆ ಇರ್ತದೆ ಅವ್ನು ಯಾವ ಆಫೀಸರ್ ಒಂದು ಏನೋ ಸಹಿ ಮಾಡಂಗಿಲ್ಲ ಒಂದು ಡೋಲಿಂದು ಅದು ಹೇಳ್ಬೇಕಂದ್ರೆ ನಿಮ್ಮ ಹಿಂದೆ ಬಾಲಂಗಿಸಿನೇ ಬರ ಆ ಬಾಲಂಗಿಸಿ ಪೈಲ ಬಂದಾಗಬೇಕು ಶಾಸಕರಂದ್ರೆ ಎಲ್ಲರಿಗೂ ಸಂಬಂಧಪಡ್ತದೆ ಎಲ್ಲರಿಗೂ ನೀವು ಬೇಕು ನೀವು ನಾವು ಕಾಂಗ್ರೆಸ್ ಇಟ್ಕೊಂಡಿದ್ದೇವೆ ಎಲ್ಲ ಉಡಾಟಿ ಉತ್ತರ ನೀವು ಕೊಟ್ಟಿರಿ ಅದು ನಾನು ಅವತ್ತು ನನ್ನ ಶೆಟ್ಟಿನ ಇದು ಮಾಡ್ಕೊಂಡು 4 ಮಂದಿಗೆ ಗೊತ್ತಾಯ್ತು ನೀವು ಹೊಳಿ ಕೇಳಿದ್ರೆ ನಾವು ಏನೋ ಮಾಡ್ಕೊಂಡು ನೀವು ಹಿಂದೆ ಚಲಗಳು ನಮಗೆ ಏನು ಮಾಡೋದು ಹೆಸಂಗಿಲ್ಲ ಯಾಕಂದ್ರೆ ಮತ್ತೆ ಚಲಗಳು ಹೇಳ್ತೀನ ಆ ಶಾಸಕರು ಬಂದಾಗ ನೀವು ಬಿಲ್ಡಪ್ ಕೊಡೋದು ಆ ಶಾಸಕರ ಬಂದ ನೀವು ವೈಟ್ ಅದು ಹಾಕೊಂಡು ಏನು ನಕ್ಕ ಮಾಡ್ತೀವಿ ಏನೋ ನಮಗೆ ತಿಳಿಸ್ತೀವಿ ನೀವು ಅವೆಲ್ಲ ಬಂದಾಗಬೇಕು ಶಾಸಕ ನೀವು ಒಬ್ಬನೇ ಓಟ್ ಹಾಕಿರಿ ಆ ಶಾಸಕ ನೀನೇ ಒಬ್ಬನೇ ಹಾಕಿಸ್ಕೊಂಡಂಗೆ ಮಾಡ್ಬೇಕು ಅವೆಲ್ಲ ಮಾಡಬೇಡ್ದು ಅವೆಲ್ಲ ಬಂದಾಗಬೇಕು ಮತ್ತು ನಮ್ಮ ಅದು ಹೇಳ್ತೀನಿ ನಮ್ಮ ಭಾಗನಾಗ ಯಾವಾಗ ಭೀ ಒಂದಲ್ಲಿ ನೀವು ಅಭಿವೃದ್ಧಿ ಕೆಲಸ ಮಾಡೋದು ಅದಾವೇನು 3 ವರ್ಷ ಐತಿ 3 ವರ್ಷ ಕಳೆದೋಯ್ತು ಇನ್ನು 2 ವರ್ಷ ಹ್ಯಾಂಗಿಂಗ್ ಮಾಡಿ ನಾಟಕ ಮಾಡಿ ಯಾವಾಗ 2 ವರ್ಷ ಕಳಿಸ್ಬಿಡ್ತೀವಿ 3 ವರ್ಷ ಐತಿ ನಿಮ್ದು ಯಾವನೋ ಒಂದು 7 ನಮ್ಮ ಕ್ಷೇತ್ರದಾಗ ಒಂದು ಕೆಲಸಿಲ್ಲ ಸುಮ್ಮ ಹೋಗಿ ಕೆಲವೊಂದು ಮಂದಿಗೆ ರೊಕ್ಕ ಕೊಟ್ಟು ನೀವು ಬಿಲ್ಡಪ್ ತೊಳಕ್ಕೆ ಪೇಪರ್ ಹಾಕ್ತಿದ್ರೆ ಅದನ್ನು ಬಂದಾಗಬೇಕು ಅವೆಲ್ಲ ಬಂದಾಗಬೇಕು ನಿಮ್ಗೆ ಏನೂ 7 ಕೆಲಸ ಇಲ್ಲ ಏನೂ ಇಲ್ಲ ಅವು ಯಾವ ನೀವು ಎಲ್ಲಿ ಏನು ಕೆಲಸ ಮಾಡಿದ್ರಿ ಹೇಳಿ ಎಲ್ಲಿ ಏನು ಕೆಲಸ ಮಾಡಿದ್ರಿ ಯಾರ ಮನೆ ಬೆಂಕಿ ಹತ್ತಲ್ಲಿ ಹೋಗಿರೋ ಏನು ಇಂಥ ರೋಡ್ ಆಗ್ಯಾವ ಅಂತೇಳಿ ನಾವು ಮಾಡಿನಪ್ಪ ಅಂತೇಳಿ ಎಲ್ಲಿ ಯಾರೂ ಇಲ್ಲ ಏನೋ ಹಳಿ ಹಳೆ ಕೊಟ್ಟದ್ದು ಒಂದು ಅದು ಒಂದು 5 ಫೂಟ್ ಮಾಡೋದು 10 ಫೂಟ್ ಮಾಡಿ ಅಂತೇಳಿ ಎಲ್ಲ ಡೂಪ್ಲಿಕೇಟ್ ಯಾವ ಓದಿನಲ್ಲಿ ನೀವು ನೋಡಿ ನಾ ಕೆಲವೊಂದೆಲ್ಲ ಪರೀಕ್ಷೆ ಮಾಡಿ ನೋಡ್ತಾ ಇರ್ತೀನಿ ನೀವು ಒಳ್ಳೆ ಕೆಲಸಗಳು ನಾವು ಶಾಸಕರು ಮಾಡ್ಯಾರ ಅಂತೇಳಿ ಯಾವ ವರ್ಷ ಬಂದು ಹೇಳ್ತಾನೆ ನಾನು ಹೇಳಂಗಿಲ್ಲ ಹೇಳಕ್ ಬಂದ್ರೆ ನೀವು ಬಿಡಂಗಿಲ್ಲ ಈಗ ನನಗೆ ಮೊನ್ನೆ ಹೊರಗೆ ಮುಗಿಸಿದ್ರಲ್ಲ ಮತ್ತೆ ನಡೀರಿ ಒಟ್ಟು ಪಕ್ಷದಲ್ಲಿ JDS BJP ಕಾಂಗ್ರೆಸ್ KRSದವ್ರು ನಿನಗೆ ಬೇಡ ನಾ ಕಡಮುಡಿ ಕೇಳ್ತೀನಿ ಅಂತ ನನಗೆ ಒಟ್ಟು ಮುಗಿಸಿದ್ರಿ ಇವೆಲ್ಲ ಬಂದಾಗಬೇಕು ಯಾಕಂದ್ರೆ ಭಾಳ ಅದಾವ ನಿಮ್ಗೆ ಹೇಳಿದ್ರೆ ಮುಗಿಯಂಗಿಲ್ಲ ಆಗ್ತದಾವ ಒಂದು 3 ವರ್ಷ ಅದಾವ 3 ವರ್ಷ ದಿನ ಹೇಳ್ಕೊತ ಕೂತ್ರಿ ನಿಮ್ಗೆ ಮುಗಿಯಲ್ಲ ಹಾಗೆ ಮಾಡಿ 3 ವರ್ಷ ಕಳೆದ್ರಿ ಈಗ ಮುಂದಿನ ಸರ್ತಿ ನೀವು ಸತ್ತು ಬಳಗ ನಾಳೆ ನಿಮ್ಮ ಹೆಸರು ತಗೋಬೇಕು ಅನ್ನೋದಕ್ಕೆ ಒಂದು ಕೆಲಸ ಮಾಡಿ ಯಾವುದೇ ಈಗ ನಮ್ಮ ಊರಾಗ ಸಾರಿ ಬದ್ದಾಗ ನಾವು ಹೊರಗೆ ಹೋರಾಟ ಮಾಡಿರ್ತೇವೆ ಇದು ಮುಂದೆ ಹೋಗ್ತೇವೆ ಎಲ್ಲ ಜಾಲತಾಣದಾಗ ನಾವು ನೋಡ್ಯೇವು ನಾವು ಕೂಡ ಪೋಸ್ಟ್ ಮಾಡಿದೆವು ಪೇಪರ್ದಾಗ ಬಂದಾವ ಸ್ಟ್ರೈಕ್ ಮಾಡ್ತಾರೆ ನಾವು ಓಡಿ ಬಂದು ಮತ್ತು ಕಾರ್ ಗಾಡಿ ತೊಗೊಂಡು ಬುಧವಾರ ಮಾಡ್ತಾರೆ ನಮ್ಗೆ ಬಂದೇ ಬಿಟ್ಟಿವಿ ಆಲ್ಮೋಸ್ಟ್ ನಾಳೆ ಬುಧವಾರ ಬಂದು ಖುಷಿಯಿಂದ ಮಾಧ್ಯಮದಲ್ಲಿ ಕಳಿಸಿ ಇಲ್ಲೇ ಮಾಡ್ತಿದ್ರಿ ಹ್ಯಾಂಗೆ ಓಡಿ ಬಂದು ಪೇಪರ್ದಾಗ ಬಂದ ಆ ಪೇಪರ್ದಾಗ ಬಂದಿತ್ತಂದ್ರೆ ಬರ್ತಿಲ್ಲ ಮಾಡಿದ್ಲ ಅವು ಯಾರು ರಾಜು ಗೋಳಿ ಯಾರು ಪಟ್ಟಣ ಪಂಚಾಯತಿ ಮೆಂಬರ್ ಅವರು ನೀನು ಒಂದು ಕೆಲಸ ಮಾಡಿದ್ದು ಅದು ಡೈರೆಕ್ಟ್ ಹೇಳ್ಯಾರ ಶಾಸಕ ನೀವು ಒಂದು ಕೆಲಸ ನೀವು ಅಭಿವೃದ್ಧಿ ಮಾಡಿದ ಅಂತೇಳಿ ಹಂಗೆ ಕೇಳೋದು ಅಂತೇಳಿ ಒಂದು ಸ್ವಲ್ಪ ಬರಬರಿ ಆದ ನಿಮ್ಗೆ ಹಂಗೆ ಕೇಳೋದಕ್ಕೆ ನೀವು ಏನೋ ಮಾಡಂಗಿಲ್ಲ ಅಂತೇಳಿ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ ನಿಮಗೆ ಮುಂದಿನ ದಿನಮಾನದಲ್ಲಿ ನೀವು ಎಲ್ಲ ಇಲ್ಲಿ ಅದು ಆದಷ್ಟು ಬೇಗ ನೀವು ಚಾಲೂ ಮಾಡಿದ್ರೆ ಒಳ್ಳೆಯದು ಇಲ್ಲಿಕಂದ್ರೆ ಅದು ನಾ ಹೇಳಂಗಿಲ್ಲ ಇದಂತ ಸುತ್ತಮುತ್ತ ಹಳ್ಳಿ ಜನರು ಮತ್ತು ನಮ್ಮ ಚರ್ಚೆ ಜನರೇ ನಿಮಗೆ ಉತ್ತರ ಕೊಡ್ತಾರೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।